ನಮ್ ದಕ್ಷಿಣೆ ಮದುವೆ ಆಗಿ ಮಗ ಆದ್ಮೇಲೆ ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಕೈ ರುಚಿ 24. ಏನು ಮಾಡಿದ್ರು ನನ್ನ ಕೈ ಮಾತ್ರ ಸರಿ ಹೋಗ್ತಿಲ್ಲ. ನನ್ನ ಕೈ ನೋವು ಜಾಸ್ತಿ ಆಗಿದೆ. ಸೊ ಪಪ್ಪ ನಮ್ಮ ಮನೆಯವ್ರು ಬೆಳಗ್ಗೆನೇ ಕರ್ಕೊಂಡೋಗಿ ನನಗೆ ಕೈಗೆ ಪಟ್ಟಾಕ್ಸ್ಬೇಕು ಅಂತ ಕರ್ಕೊಂಡೋದ್ರು. ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ಬಸ್ಸೇ ನನ್ನ ಕೈ ಪಾಲಿನ ಯಮ. ನೋಡಿ, ಈ ಎಲೆಕ್ಟ್ರಿಕ್ ಬಸ್ಸೇ ನನ್ನ ಕೈ ಹಿಂಗಾಗೋದಕ್ಕೆ ಕಾರಣ. ಸೊ ನಾವು ಫೈನಲಿ ಬೆಳಗ್ಗೆನೇ ನಮ್ಮ ಮನೆಯವ್ರು ಕರ್ಕೊಂಡೋಗಿ ಕೈಗೆ ಪಟ್ಟಾಕ್ಸ್ಕೊಂಡು, ಯಾಕಂದರೆ ಊರಿಗೆ ಹೋಗ್ಬೇಕಾಯ್ತು ಮಾಗಡಿಗೆ, ಪಕ್ಷ ಇದೆ ತಮ್ಮ ಮನೇಲಿ. ಸೊ ಪಟ್ಟಾಕ್ಸ್ಕೊಬಂದು ತುಂಬ ನೋವು ಮಾಡಿದ್ರು, ಹಂಗೆ ಹಿಂಗೆ ಎಲ್ಲ ಮುರಿದು ನಾನು ಬಂದು ಸ್ವಲ್ಪ ಹೊತ್ತು ಮನೇಲಿ ರೆಸ್ಟ್ನ ಮಾಡಿ ರೆಡಿ ಆಗಿಬಿಟ್ಟು ಮಕ್ಕಳನ್ನೆಲ್ಲ ರೆಡಿ ಮಾಡಿ ನಾನು ನಮ್ಮ ಯಜಮಾನ್ರು ಮಕ್ಕಳು ಎಲ್ಲರೂ ಕೂಡ ಮಾಗಡಿಗೆ ಹೊರಟ್ವಿ. ತಮ್ಮನ ಮನೆ ಹಬ್ಬಕ್ಕೆ ಅಂತ ಹೊರಡ್ತಾ ಇದ್ವಿ. ನಿಜವಾಗ್ಲೂ ನನ್ನ ಕೈ ಅಂತೂ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಪೇಯ್ನ್ ಮಾತ್ರ ಕಮ್ಮಿ ಆಗ್ತಾನೆ ಇಲ್ಲ. ಅವ್ರಿನ್ನ 5 ಪಟ್ಟು ಹಾಕಬೇಕು ಅಂತ ಹೇಳಿದ್ದಾರೆ. ಹಾಗೆ ವಿಡಿಯೋ ಮಾಡ್ಕೊಂಡು ಹೊರಟೆ. ಅಲ್ಲಿ ನನ್ನ ತಮ್ಮನ ಹೆಂಡ್ತಿನ ಕರ್ಕೊಂಡು ಮಲ್ಗುಡದಾಗಿರಿ ಮರಿ. ನನ್ನ ತಮ್ಮನ ಹೆಂಡ್ತಿ ಬಂದು ಬಾಣಂತನಕ್ಕೆ ಅಂತ ಬಂದಿದ್ದರು ಅಮ್ಮನ ಮನೆಗೆ. ಸೊ ನೋಡಿ, ಅಲ್ಲಿ ಹಂಗಿಂದ ತಮ್ಮನ ಹೆಂಡ್ತಿನ ಕರ್ಕೊಂಡು ನಮ್ಮ ಮನೆಯವ್ರ ಜೊತೆ ಮಕ್ಕಳನ್ನ ಕರ್ಕೊಂಡು ಹೋಗಿ ತಂಗಿ ಮನೆಗೆ ಅಂತ ಹೇಳಿದ್ವಿ. ನಾವು ಬಸ್ಸಲ್ಲಿ ಬಂದ್ವಿ. ಫೈನಲಿ ನಾನು ನನ್ನ ತಮ್ಮನ ಹೆಂಡ್ತಿ ಬಸ್ಸಿಂದ ಹೋಗಿ ಅಲ್ಲಿ ಅಮ್ಮನ ಮನೆ ರೀಚ್ ಆಗಿ ಅಲ್ಲಿ ತಂಗಿ ಮೈದಾ ಹಾಗೆ ಅಮ್ಮ ಎಲ್ಲ ಕಾರಲ್ಲಿ ಹೊರಟ್ವಿ. ಹಾಂ ನಡಿ. ಲಿಶು ಏನು ಹೇಳೋದು? ಗಂಟೆ ಸೊಪ್ಪು, ಗಂಟೆ ಹಣ್ಣು ಅಪ್ಪಂಗೆ ಕೊಡು ತಿನ್ಲಿಕ್ಕೆ. ಎಮ್ಗೆ ನೀನೊಂದು ಹೇಳಿ ತಿನ್ನು, ಒಳಗೆ ಇತ್ತು ಕೊಡೋದು ಹೇಳ. ಇದನ್ನೆಲ್ಲ ಹಿಂಗೆ ಹಾಕ್ತೀನಿ ಚಿನಿ. ಗುಂಡು ಮಚ್ಚೆ ಮನೆಯಿಂದ ಮಾಡ್ಕೊಂಡಾಗ ಹೆಂಗಿರ್ತದೆ ತಗೊಂಡು. ಅದಕ್ಕೆ ನಾನು ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ. ಕಲರು ಚೆನ್ನಾಗಿ, ಕೂದಲೊಂದು ಚೆನ್ನಾಗಿಲ್ಲ ಅಷ್ಟೇ. ಇದು ಓ ಇದ್ರ ಕೂದಲು ಎಲ್ಲ ಎಗರಾಡ್ಬಿಟ್ಟದವು, ಮೂಗೆಲ್ಲ ಪರ್ಸ್ಕೊಂಡ್ಬಿಡೋದು. ಮೊಬೈಲಲ್ಲಿ ನೋಡಿ ಹೆಂಗೆ ನೋಡ್ತಾಳೆ. ಅಲ್ಲಿಂದ ನಾವು ಹೊರಟಿದ್ದು ಮಾಗಡಿ ಕಡೆಗೆ. ಫೈನಲಿ ಮಾಗಡಿ ರೀಚ್ ಆದ್ವಿ, ತಮ್ಮನ ಮನೆಗೆ ಹೋದ್ವಿ. ಜಾನು ಮರಿ ಹಾಂ ಅಯ್ಯೋ ಕರಗೋಯ್ತದ ಮುಂಜ, ಕರಗೋಯ್ತದೆ. ಹೇಳ್ತವಳು ಇನ್ನ ಚಿನ್ನಿ ಯಾಕವಾ ಚಿನ್ನಿ ಬಂಗಾರಿ ಐಸ್ ತಂದಿದ್ದೀನಿ ಬಾರವ ನಿಂಗೆ ತಿನ್ನಕ್ಕೆ. ಮುನ್ಸ್ಕೊಂಡೆ ಅಲ್ವಾ? ನೋಡಿ ತಗೋ ಇಲ್ಲಿ ಗಿಣಿ ಮರಿ ಪಾಪ. ಎಲ್ಲಿ ಬಂದಿದೆ? ಈ ಪಕ್ಷ ಮಾಡೋಕ್ಕೂ ಮುಂಚೆ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟಿರ್ತೀವಿ ನಾವು. ಸಂಜೆ ಅಷ್ಟೊತ್ತಿಗೆ ದೇವ್ರಿಗೆ ಹಚ್ಚಿರ್ತೀವಲ್ಲ ದೀಪ, ಅದೆಲ್ಲ ಹಾರೋದ್ಮೇಲೆ ನಾವು ದೇವ್ರಿಗೆ ಪರ್ದೆನ ಬಿಟ್ಬಿಡ್ತೀವಿ. ನೋಡಿ, ನಾವು ನನ್ನ ಫೇವ್ರೆಟ್ ಗಾಡ್ ಬಂದು ಕೃಷ್ಣ. ನಾನು ಯಾವಾಗಲೂ ಈ ವಿಡಿಯೋ ಮಾಡಾಕ್ತೀನಿ, ನೀವು ನೋಡಿರ್ಬೋದು. ನನಗೆ ತುಂಬ ಇಷ್ಟ. ಹಾಗೆ ಒಂದು ವಿಡಿಯೋನ ಮಾಡಿಕೊಂಡೆ. ನೋಡಿ ಕೃಷ್ಣ ಏನು ಚೆನ್ನಾಗಿ ಕಾಣ್ತಾ ಐತೆ ಅಂತ ಅಲ್ವಾ? ನೀನು ಹಾಕಿಬಿಡಿಯಲ್ವಾ ಒಮ್ಮೆನೆ ನೋಡಿ ವಿಡಿಯೋದಲ್ಲಿ ಹೆಂಗೆ ಕಾಣ್ತಾಳೆ. ಓ ಏನೋ ಹೆಸರು ನಿಂದು? ಅನ್ವಿಕಾ ಗಿಣಿಮರಿ. ಅನ್ವಿಕಾ ಎಸ್. ನೋಡಿ ಇವರೇ ನಮ್ಮ ಹೋಟ್ಲ್ ಆಂಟಿ. ಕೇಳ್ತಾ ಇದ್ರಲ್ಲ ನಮ್ಮ ಸೋದರತ್ತೆ ಯಾರು ಅಂತ. ನೋಡಿ ಇನ್ನೇವನ ಆಂಟಿ ಅಡುಗೆ ಹೇಳ್ಕೊಟ್ಟಿದ್ದು ನನಗೆ. ಇವ್ರು ಹೇಳ್ಕೊಟ್ಟಿರೋ ಅಡುಗೆನೇ ನಾನು ಮಾಡೋದು. ವಿಡಿಯೋ ಹಾಕ್ತೀನಿ ನೋಡಿ. ಎಲ್ಲ ಇದಕ್ಕೆ ರೆಡಿ ಆಗ್ತಾ ಇದೆ ನಮ್ಮ ಮನೆಯಲ್ಲಿ. ಪಕ್ಷಿಗೆ ಇದು ಕಬಾಬ್ಗೆ, ಇದು ಫ್ರೈಗೆ. ಫೇವ್ರೇಟ್ ಮೀನು ನಮ್ಮ ಆಂಟಿ ಮಿಲ್ಟ್ರಿ ಹೋಟ್ಲು ಸ್ಪೆಷಲ್ ಫಿಶ್ ಫ್ರೈ. ಗೊತ್ತಾಗ್ಬಿಡ್ದ? ದೇವಸ್ಥಾನಕ್ಕೆ ಬಂದಿದ್ದೆ, ಒಂದು ದೇವಸ್ಥಾನ ವಿಡಿಯೋ ಮಾಡ್ಕೋಬೋದಾಗಿತ್ತಾ? ಅಯ್ಯೋ ಬರ್ಲಿ.
ಕಲರ್ ಆಂಟಿಯೇ ನಾ ಕಲರೇ ಹಾಕಲ್ಲ ನೋಡಿ ನನಗೆ ಗೊತ್ತದ ನೋಡಿ. ಅದೇ ಮಿಲ್ಟ್ರಿ ಹೋಟ್ಲು ಸ್ಪೆಷಲು ನೋಡಿ. ನೋ ಆ್ಯಡೆಡ್ ಕಲರ್, ನೋ ಆ್ಯಡೆಡ್ ಟೇಸ್ಟ್, ಏನೂ ಇಲ್ಲ. ನ್ಯಾಚುರಲ್ ಚಿಕನ್ ಕಬಾಬ್. ಕೊಡೋಕಲ್ಲ ಕಾಪಿ ಆಗುತ್ತೆ ಅಂದ್ಬಿಟ್ಟು ಹಂಗೆ ಹೋಯ್ತಾ ಇದೆಯೇ. ಸರಿ ಆಯ್ತು, ಬಂದು ಮಾಡ್ತಿದ್ವಿ. ಎರಡು ವಿಡಿಯೋ ತೆಗಿತು ಹೊಂಟೋಗ್ಬಿಟ್ಲು ನೋಡ್ರಿ. ಹ್ಞೂ ವಿಡಿಯೋ ತೆಗಿತಾಯಿ. ಅವಳು ವಿಡಿಯೋ ತೆಗಿಬೇಕಾದ್ರೆ ಯಾವಲ್ಲೂ ಇರೋದೇ ಇಲ್ಲ. ಏಯ್ ನಿಮ್ಮ ಹೆಸ್ರೇನು? ನಿನ್ನ ಹೆಸ್ರೇನು? ನಿನ್ನ ಹೆಸ್ರೇನು? ಇವನ ಹೆಸರು? ಅದೇ ಇವನು ಎಣ್ಣಾಡ್ಕಣ ಹಚ್ಚತಾನೆ. ಇನ್ನೇನು ಸಂಜೆ ಆಯಿತು, ಇನ್ನು ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೋಬೇಕಲ್ವ. ಸೊ ಅದಕ್ಕೆ ನೋಡಿ ನಾವು ಹೊಸ್ಲು ಕುಂಕುಮ ಆಗಲಿ ಹೂವು ಆಗಲಿ ಇಡೋದಿಲ್ಲ. ದೇವ್ರಿಗೆ ನೋಡಿ ಈ ಥರ ಪರ್ದೆನ ಬಿಟ್ಬಿಡ್ತೀವಿ ನಾವು. ಯಾಕಂದರೆ ಬೆಳಗ್ಗೆನೇ ದೇವ್ರಿಗೆ ಪೂಜೆ ಮಾಡಿ ನಮ್ಮ ಹಿರಿಕರಿಗೆ ದಾರಿ ಮಾಡಿಕೊಡಪ್ಪ ಅಂತ ಕೇಳಿಬಿಟ್ಟು ನಾವು ಪೂಜೆ ಎಲ್ಲ ಮಾಡಾದ್ಮೇಲೆ ಇದು ನಮ್ಮ ಅವ್ವನ ಸೀರೆ ಅಲ್ವಾ ಮಂಜ, ಅದೇ ಇರ್ತೀವಿ. ಇದು ನಮ್ಮಪ್ಪಂದು ರೇಷ್ಮೆ ಪಂಚೆ. ನಮ್ಮಪ್ಪ ಬದುಕಿರೋರ್ಗು ಇದನ್ನೇ ಹಾಕಂತ ಇದ್ದಿದ್ದು ಪಂಚೆ. ಇದು ನಮ್ಮ ಅಪ್ಪರ ಅಪ್ಪನಿಗೆ, ನಮ್ಮ ತಾತನಿಗಿದು. ಎಲ್ಲ ಈ ಥರ ಸೆಟ್ ಮಾಡ್ಕೊತಾ ಇರೋದು. ಎಲ್ಲಾರ್ಗೊಂದು ಬರೋದು HD ನೋಡಿ ಎಲ್ಲ ಈ ಥರ ರೆಡಿ ಮಾಡಿಕೊಂಡು ಮೊದಲನೇ ಪೂಜೆನ ಮಾಡಿಬಿಡ್ತೀವಿ. ಓಕೆನಾ. ಫಸ್ಟು ಹಣ್ಣು, ಈ ಕಡಲೆಪುರಿ, ತಿಂಡಿ ತಂದಿರೋ ತಿಂಡಿ ಸಾಮಾನೆಲ್ಲ ಇಟ್ಬಿಟ್ಟು, ಈ ಥರ ಬಟ್ಟೆ ಎಲ್ಲ ಇಟ್ಬಿಟ್ಟು ಮೊದಲು ದೀಪ ಹಚ್ಚಿ ಗಂಧಕಡ್ಡಿ ಹಚ್ಚಿ ಒಂದು ಪೂಜೆನ ಮಾಡಿಬಿಡ್ತೀವಿ. ಆಮೇಲೆ ಎಡೆ ಇಟ್ಟ ಮೇಲೆ ಇನ್ನೊಂದು ಪೂಜೆನ ನಾವು ಮಾಡ್ತೀವಿ. ಓಕೆನಾ. ಡ್ಯಾನ್ಸ್ ಹೆಂಗೆ ಮಾಡೋದು? ಡ್ಯಾನ್ಸ್ ಮಾಡೋದು ಮಾಡುವ. ಫ್ಲೈಂಗ್ ಕಿಸ್ ಮಾಡಿ. ಹೆಂಗೆ ಮಾಡೋದು ಫ್ಲೈಂಗ್ ಕಿಸ್ಸು? ಫ್ಲೈಂಗ್ ಕಿಸ್ ಮಾಡು. ಇಲ್ಲಿ ನೋಡಿ ಆಗಲೇ ಒಂದು ಪೂಜೆ ಆಯಿತು. ಇವಾಗ ಎಡೆ ಇಟ್ಟ ಮೇಲೆ ಮತ್ತೊಂದು ಪೂಜೆನ ಮಾಡಬೇಕು. ಸೊ ಅದಕ್ಕೆ ನನ್ನ ತಮ್ಮ ಇವಾಗ ಎಡೆನ ಇಡ್ತಾ ಇದ್ದಾರೆ. ನನಗೆ ಕೈ ನೋವಿರೋದ್ರಿಂದ ಪ್ರತಿ ಸಲ ಹೋಗಿ ಪಾಪ ನಮ್ಮ ಅತ್ತೆಗೆ ಹೆಲ್ಪ್ ಮಾಡಿಕೊಡ್ತಿದ್ದೆ. ಸೊ ಈ ಸಲ ನಮ್ಮ ಅತ್ತೆ ಪಾಪ ಕೈ ಬೇರೆ ನೋವು ಅಂತ ಹೇಳ್ತೀಯಾ, ಏನು ಮಾಡಬೇಡ ನಾನೆಲ್ಲ ಮಾಡ್ತೀನಿ ಅಂತ ಪ್ರತಿಯೊಂದು ಅಡುಗೆನೂ ಪಾಪ ಅವರೇ ಮಾಡಿದ್ದು, ನಮ್ಮ ಸೋದರತ್ತೆನೇ. ನೋಡಿ ಇಲ್ಲಿ ಎಡೆಗೆಲ್ಲ ಇಡ್ತಾಯಿದ್ವಿ. ನಮ್ಮ ಕಡೆ ಪಕ್ಷ ಅಂದರೆ ನಮ್ಮದು ತುಂಬು ಕುಟುಂಬದಿಂದ ಬಂದಿರೋ ಅಂಥ ಹೆಣ್ಣು ನಾನು. ಸೊ 7 ಜನ ಅತ್ತೆದಿರು, ನಮ್ಮ ಅಪ್ಪನ ಜೊತೆ ಹುಟ್ಟಿದ್ದು 7 ಜನ ಹೆಣ್ಮಕ್ಳು, ನಮ್ಮಪ್ಪ ಒಬ್ಬರೇ ಮಗ. ನಾವು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸೇರಿ ಅದ್ಧೂರಿಯಾಗಿ ಮಾಡ್ತಿದ್ದಂಥ ಹಬ್ಬ ಅಂದರೆ ಆಯುಧ ಪೂಜೆ. ಯಾಕಂದರೆ ರಜೆ ಬೇರೆ ಇರ್ತಾಯಿತ್ತು ನಮ್ಮ ಸ್ಕೂಲ್ಗೆಲ್ಲ. ನಮ್ಗೆ ಇವಾಗ ಆಯುಧ ಪೂಜೆ ಅಂದ್ರೇ ಎಲ್ಲ ಹಬ್ಬಕ್ಕಿಂತ ಹೆಚ್ಚು ಆ ಥರ ಇತ್ತು. ನಮ್ಮ ಅಜ್ಜಿ ಯಾವಾಗವಾಗ ಒಂದು ಮಾತು ಹೇಳ್ತಾಯಿದ್ರು, ಮಾರ್ಬಿಟ್ರು ಊರು ಬಿಡಬಾರ್ದು, ಮಾತು ಬಿಟ್ಟರು ಮಾರ್ಲಾಮಿ ಹಬ್ಬ ಬಿಡಬಾರ್ದು, ಮನೆ ಹಿರಿ ಮಗನ ಮಾರಿ ಆದ್ರೂ ಮಾರ್ಲಾಮಿ ಹಬ್ಬನ ಮಾಡಬೇಕು ಅಂತ. ಅಲ್ಲ ಇವಾಗ ಇದು ಮಾಡೋದು ಹೇಳ್ತೀನಿ. ಕಬಾಬು ನೋಡ್ರಿ ಅಂತ. ವಾವ್, ಕಲರ್ ಚೆನ್ನಾಗಿ ಕಾಣ್ತದೆ. ಹೇಳ್ಬೇಕಲ್ಲ, ನಮ್ಮ ಮನೇಲಿ ಏನಿಲ್ಲ ಅಂದರೂ ಪಕ್ಷಕ್ಕೆ ಕಬಾಬು ಇರಬೇಕು, ಫಿಶ್ ಕಬಾಬು. ನೋಡಿ ನಮ್ಮ ಅತ್ತೆ ಮಾಡ್ತಾ ಇದ್ದಾರೆ. ಇವರೇ ನಮ್ಮ ಸೋದರತ್ತೆ ನಂಗೆ ಅಡುಗೆ ಹೇಳ್ಕೊಟ್ಟವರು. ಎಲ್ಲ ಕೇಳ್ತಾ ಇದ್ರಲ್ಲ, ನಮ್ಮ ಅತ್ತೆ ಅಂತೆಲ್ಲರೂ ಹೇಳ್ತಿರಲ್ಲ, ಒಂದು ಸತಿನೂ ತೋರಿಸೇ ಇಲ್ಲ ಅಂತ. ಊಟ ಸೂಪರ್ ಆಂಟಿ, ಊಟ ಸೂಪರ್. ಬೆಂಗಳೂರವರು ಕೇಳು, ಕಾಸೆಲ್ಲ ಕೊಟ್ಟೈತೆ ಕೇಳು ನೋಡ್ರಿ. ತುಂಬ ಹಬ್ಬಗಳನ್ನ ನಾನು ನೋಡಿದ್ದೀನಿ. ಎಷ್ಟೋ ಜನ ಹಬ್ಬಗಳಲ್ಲಿ ಗಲಾಟೆ ಮಾಡ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋದು, ನೆಮ್ಮದಿ ಇಲ್ದಲೇ ಹಬ್ಬನ ಮಾಡೋದು. ಆ ಥರ ಎಲ್ಲ ಮಾಡೋದ್ರಿಂದ ಏನಿದೆ ಹೇಳಿ? ನಾವು ಹಬ್ಬಗಳು ಅಂದರೆ ಇವಾಗ ಪಕ್ಷ ಅಂತ ತಗೊಂಡ್ರೆ ಇದು ಒಂದು ಕಡೆ ಖುಷಿ, ಒಂದು ಕಡೆ ದುಃಖ. ನಮ್ಮ ಹಿರಿಯರನ್ನ ಕಳ್ಕೊಂಡಿದ್ದೀವಿ ಅನ್ನೋ ದುಃಖ ಒಂದು ಕಡೆ ಆದರೆ, ಎಲ್ಲ ಒಟ್ಟುಗೂಡ್ಕೊಂಡು ಅವ್ರನ್ನ ನೆನೆಸ್ಕೊಂಡು ನಾವು ಅವರಿಗೆ ಧೂಪ ಹಾಕ್ತಾ ಇದ್ದೀವಿ ಅನ್ನೋ ಖುಷಿ ಒಂದು ಕಡೆ ಇರುತ್ತೆ. ಎಲ್ಲ ಒಟ್ಟುಗೂಡ್ಕೊಂಡು ಹಬ್ಬನ ಮಾಡಿ ನಾವೇ ತಿನ್ನೋ ಅಂಥದ್ದಲ್ಲ, ನಾವು ಮಾಡಿ 4 ಜನಕ್ಕೆ ಹಾಕಬೇಕು.
ಹಬ್ಬ ಅಂದೇ ಹಂಗೆ ಆ ಥರ ಕುಟುಂಬದಲ್ಲಿ ಬಂದಿರೋಳು ನಾನು. ಆದರೆ ಇವಾಗ ಅಪ್ಪ ಎಲ್ಲ ತೀರೋದ್ಮೇಲೆ, ಅಜ್ಜಿ ಅಪ್ಪ ಎಲ್ಲ ತೀರೋದ್ಮೇಲೆ ಇವಾಗ ನನ್ನ ತಮ್ಮ ನನ್ನ ತಂಗಿನೂ ನನ್ನನ್ನು ನಮ್ಮನ ಫ್ಯಾಮಿಲಿನ ಕರೆದ್ಬಿಟ್ಟು ಮಾಡ್ಕೊತಾನೆ. ಸೊ ಹಬ್ಬ ಎಲ್ಲ ನೋಡಿ ನಾವು ಇಷ್ಟೇ ಜನ ಸೇರ್ಕೊಂಡು ಮಾಡೋದು, ತುಂಬ ಚೆನ್ನಾಗೆ ಹಬ್ಬನ ಮಾಡ್ಕೊಂಡ್ವಿ, ಖುಷಿಯಾಗಿ ಮಾಡ್ಕೊತೀವಿ ನಿಜವಾಗ್ಲೂ. ನೋಡಿ ಇಲ್ಲಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ನಾವೇನು ಮಾಡ್ತೀವಿ ಅಂದರೆ ಬಾಗಿಲು ಹಾಕ್ಕೊಂಡು ನಾವು ಹೊರ್ಗಡೆ ಹೋಗ್ಬಿಡ್ತೀವಿ. ನೋಡಿ ಮಕ್ಳ ಕೈಲೂ ಪೂಜೆ ಎಲ್ಲ ಮಾಡಿಸಿ ಧೂಪ ಹಾಕ್ಸಲ್ಲ ಮಕ್ಳ ಕೈಲಿ, ಕಡ್ಡಿ ಎಲ್ಲ ಬೆಳಗಿಸ್ತೀವಿ. ಇಲ್ಲಿ ನೋಡಿ ಪೂಜೆ ಎಲ್ಲ ಆದಮೇಲೆ ನಾವು, ಯಾಕಂದರೆ ಕೆಲವೊಂದು ಪ್ರತೀತಿ ಇದೆ, ಕೆಲವೊಂದು ಪ್ರತೀತಿ ಇಲ್ಲ. ಕೆಲವೊಬ್ರು ಮನೇಲಿ ಪೂಜೆ ಮಾಡಿ ಹೊರಗಡೆ ಹೋಗ್ತಾರೆ ಎಡೆ ಇಟ್ಟ ಮೇಲೆ, ಕೆಲವೊಬ್ಬರು ಇಡೋದಿಲ್ಲ. ಸೊ ನಮ್ಮ ಮನೆಯಲ್ಲ ಅಪ್ಪನ ಮನೆ ಕಡೆ ಇದನ್ನ ನಾವು ಪಾಲಿಸ್ತೀವಿ. ಯಾಕಂದರೆ ತಾತ ಮುತ್ತಾತನ ಕಾಲದಿಂದ ಹಾಗೆ ಮಾಡೋದು. ಅಲ್ಲಿ ಜನ ಇಲ್ಲಿ ಕೈ ಮುಗಿ ಹಂಗೆ, ಅಲ್ಲಿ ಮಾಮಿಗೆ ಅಜ್ಜಿ ಮುಗಿ, ಅಜ್ಜಿ ಗೊತ್ತಾತು. ಆದರೆ ನಮ್ಮ ಯಜಮಾನ್ರು ಮನೇಲಿ ಬಂದು ಇವರು ಪಕ್ಷಕ್ಕೆ ಪೂಜೆನ ಮಾಡಿಬಿಟ್ಟು ಹಂಗೆ ಊಟ ಮಾಡ್ತಾರೆ. ಅವ್ರಿಗೆ ಹೊರಗಡೆ ಎಲ್ಲ ಹೋಗೋವಂಥ ಪ್ರತೀತಿ ಅವ್ರ ಕಡೆ ಇಲ್ಲ. ನಮ್ಮ ಅಪ್ಪನ ಮನೆ ಕಡೆ ಎಡೆ ಎಲ್ಲ ಇಟ್ಬಿಟ್ಟು ಹೊರಗಡೆ ಹೋಗ್ತೀವಿ. ಪೂಜೆ ಎಲ್ಲ ಚೆನ್ನಾಗಿ ನಡೀತು. ನೋಡಿ ಇಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ನಾವು ಹೊರಗಡೆ ಹೋದ್ವಿ. ಹೊರಗಡೆ ಆಗಿ ಹೋಗಿ ಒಂದು ಅರ್ಧ ಗಂಟೆ ಇದ್ಬಿಟ್ಟು ಆಮೇಲೆ ಮತ್ತೆ ಮನೆಗೆ ಬಂದು ಮತ್ತೆ ಎಡೆನೆಲ್ಲ ತೆಗೆದ್ಬಿಟ್ಟು ಅಲ್ಲಿ ಮತ್ತೆ ಇನ್ನೊಂದು ಸಲ ಪೂಜೆನ ಮಾಡ್ತೀವಿ ನಾವು. ಒಂಚೂರು ತೆಗಿ ಏನಬ್ಬ ಕಲಾವತಿ, ಮಿಸಸ್ ಕಲಾವತಿ, ಕಾಲ ಒಬ್ಬಳೆ ಬೆಳ್ಳ ಕಾಣ್ತಾ ಇರೋದು ನೋಡಿ. ಈಗ ಹೊರಗಡೆ ಬಂದು ಒಂದು ಅರ್ಧ ಗಂಟೆ ಆಗಿದೆ. ಇವಾಗ ಬಾಗಿಲು ನೋಡಿ ಈ ಥರ ಬಡಿದ್ಬಿಟ್ಟು ನಾವು ಒಳಗಡೆ ಹೋಗೋದು. ಕೆಲವು ಜನಕ್ಕೆ ಇದು ಒಂಥರ ಅನ್ನಿಸ್ಬೋದು, ಬಟ್ ನಾವು ಇದನ್ನೇ ನಡ್ಸ್ಕೊಂಬಂದಿರೋದು ಅವಾಗಿಂದನೂ. ಹೋಗಿ ಮನೆ ಒಳಗಡೆ ಹೋಗಿ ಇವಾಗ ಮತ್ತೆ ಇನ್ನೊಂದು ಸಲ ಕಡ್ಡಿನ ಬೆಳಗ್ತೀವಿ. ಅಂದರೆ ಎಡೆ ಎಲ್ಲ ಅವ್ರು ಬಂದು ಹೋಗಿರ್ತಾರೆ ಅನ್ನೋ ನಂಬಿಕೆ ಇರುತ್ತಲ್ವ. ಸೊ ನೋಡಿ ಅವರೆಲ್ಲ ಬಂದು ಹೋಗಿದ್ದಾರೆ ಅಂತ ಮತ್ತೆ ನಾವು ಕಡ್ಡಿನ ಬೆಳಗಿ ಎಲ್ರಿಗೂ ಊಟಕ್ಕೆ ರೆಡಿ ಮಾಡ್ತೀವಿ, ಊಟ ಕೊಡೋದಕ್ಕೆ ಅಂತ. ಇನ್ನೇನು ನಮ್ಮ ಕೋತಿ ಚೇಷ್ಟೆ ಇದೆಯಲ್ಲ ನೋಡಿ, ಎಲ್ಲ ಆಗ್ತಾ ಇದ್ದಂಗೆ ಹುಡ್ಕೋದು, ಯಾರ್ಯಾರಿಗೆ ಏನೇನು ಬೇಕು ತಗೊಂಡು ತಿನ್ನೋದು, ಅದೆಲ್ಲ ಶುರು ನಮ್ಮದು. ಇದು ನಮ್ಮ ಮನೆಯಲ್ಲೇ ಅಂತಲ್ಲ, ತುಂಬ ಜನದ ಮನೆಗಳಲ್ಲಿ ಈ ಥರ ನೋಡಿದ್ದೀವಿ. ನಾನು ಅಂತ ಸ್ಪೆಷಲಿ ಅಂತ ಹೇಳೋದಿಲ್ಲ. ಸೊ ಇದಂತೂ ನಂಗೆ ತುಂಬ ಇಷ್ಟ. ನೋಡಿ ಎಲ್ಲರೂ ಹೇಳೋದು ಬೇಡ ಕೇಳೋದು ಬೇಡ, ಅವ್ರ ಪಾಡ್ಗೆ ಅವ್ರಿಗೆ ಏನು ಬೇಕೋ ಎತ್ಕೊಂಡು ತಿಂತಾ ಇರ್ತಾರೆ. ನಿಜವಾಗ್ಲೂ ಖುಷಿಯಾಗಿ ಮಾಡೋ ಹಬ್ಬ, ದುಃಖದ ಹಬ್ಬ, ಎರಡೂ ಹಬ್ಬ ಅಂದರೆ ಪಕ್ಷ. ನನ್ನ ಪ್ರಕಾರ ಎಲ್ಲ ಕಳ್ಕೊಂಡಿದ್ದೀವಿ, ನೋವೊಂದು ಕಡೆ ಎಲ್ಲ ಸೇರಿದ್ದೀವಿ, ಖುಷಿ ನಾಟಿ ಸಕ್ಕತ್ತ ಮಾಡಿದ್ಯಾ. ನಾಟಿ ಸ್ಟೈಲು, ಖಾರ ಉಪ್ಪು ಖಾರ ಎಲ್ಲ ಕರೆಕ್ಟಾಗದೆ. ಖಾರ ಬಗ್ಗೆ ಸೂಪರ್. ಮದುವೆ ಆಗಿ ಮಗ ಆದ್ಮೇಲೆ ಮತ್ತೆ ಮದುವೆ ಮಾಡಿ ಮಗ ಹುಡ್ಸಿ ಯಾರು ಹುಡ್ಸಿದ್ದು? ನಮ್ಮ ಮಾವ ಮಗ ಹುಡ್ಸಾದ್ಮೇಲೆ ಹೋಗಿ ನಂಗೆ ಕಾಂಗ್ರೆಸ್ ಕೊಡ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ಲು, ಕೊಡ್ತಿಲ್ಲ. ಅವ್ರಿಗೆ ಒಂದು ಕಷ್ಟ ಬರ್ಲಿ, ನನಗೆ ಕಾಂಗ್ರೆಸ್ ಕೊಡ್ಸೋವರೆಗೂ ಅವ್ಳು ಕಷ್ಟ ಶ್ರಮಜೀವಿ. ನಮ್ಮ ಮಂಜುಗೆ ದೊಡ್ಡ ಗೌರವ ಕೊಡಿ. ಅವನು 3 ಜನ ಅತ್ತಿದಿರ್ ಸಾಕವನೆ, ಅವ್ನ ಮದುವೆ ಮಾಡವನೆ, ಅವ್ರ ಬಾಣತನ ಮಾಡವನೆ, ಇಬ್ರು ಅಕ್ಕದಿರನ್ನ ಮದುವೆ ಮಾಡವನೆ, ಬಾಣತನ ಮಾಡವನೆ, ಅವ್ರ ಮಕ್ಕಳು ಸಾಕು. ಇವನು ಕೂಡ ನನ್ನ ತಮ್ಮನೇ ತಮಾಷೆಗೆಲ್ಲ ಮಾತಾಡ್ಕೊಂಡು ಕಾಮಿಡಿ ಎಲ್ಲ ಮಾಡಿಕೊಂಡು ಹಾಗೆ ಅವ್ನು ಊಟ ಮಾಡ್ಕೊಂಡು ಊರಿಗೆ ಹೋದ್ರು. ಹಾಗೆ ಎಲ್ಲರದ್ದು ಊಟ ಆಗಿತ್ತು. ನಾವು ಕೂಡ ಊಟ ಮಾಡ್ಕೊಂಡು ಮಲ್ಕೊಳ್ಳೋಣ ಬೇಗ ಅಂದ್ಬಿಟ್ಟು ನೋಡಿ ಇಲ್ಲಿ ಎಲ್ಲ ಊಟ ಎಲ್ಲ ಪಾಪ ನಮ್ಮ ಅತ್ತೆನೇ ಮಾಡಿದ್ರು. ಪಾಪ ನಾನು ಏನು ಮಾಡೋಕ್ಕಾಗಿಲ್ಲ, ಕೈ ಹಿಂಗಿರೋದ್ರಿಂದ. ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಔಸಿ ಗೇಮನ್ನು ಆಡಿದ್ವಿ. ಸೊ ಅದು ಆ ವಿಡಿಯೋನ ಹಾಕೋಣ ಅಂದ್ಕೊಂಡೆ. ನಮ್ಮ ಯಜಮಾನರು ಅದ ರೆಸ್ಟ್ರಿಕ್ಷನ್ನು ಹಾಕಬಾರ್ದು ಯೂಟ್ಯೂಬ್ಗೆ ಅಂದರು. ಸೊ ಅದಕ್ಕೋಸ್ಕರ ವಿಡಿಯೋನ ಹಾಕಿಲ್ಲ. 12:30 1 ಗಂಟೆವರೆಗೂ ಗೇಮನ್ನು ಆಡಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ನಾವು ಮಾತ್ರ. ಹಾಗೆ ಊಟ ಎಲ್ಲ ಆದಮೇಲೆ ಇಲ್ಲಿ ಎಲೆ ಅಡಿಕೆನ ಹಾಕ್ಕೊಂಡು ಕೂತಿದ್ದೀವಿ ನೋಡಿ. ಎಲೆ ಅಡಿಕೆ ಎಲ್ಲ ಹಾಕ್ಕೊಂಡು ಫೈನಲ್ ಊಟ ಕಂಪ್ಲೀಟ್ ಆಯಿತು ಅಂತ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ. ಬಿರಿಯಾನಿ ತಿಂದ
ಕಲ ಒಂದಿಷ್ಟು ಕುಡಿದ್ವು ಅವಳಿಗೊಂದಿಷ್ಟು ಬ್ಯಾಗ್ ಹಾಕೋದು ನನಗೊಂದಿಷ್ಟು ಬ್ಯಾಗ್ ಹಾಕೋದು ಅಷ್ಟೇನ ಆಗುತ್ತೆ ನಾಳೆ ಹೋದ ಬಾಯ್ ಯಾವಾಗ ಬರ್ತೀರಾ ಯಾರು ಕಲ್ತ್ಕೊಂಡಿರ್ತೀರಾ ಇನ್ನು ಆರಾಮ ಕೂತ್ಕೋಬೋದು ನೈಟ್ ಅಲ್ಲೇ ಆಲ್ಟ್ ಅದು ಬೆಳಗ್ಗೆ ನಾವು ಬೆಂಗಳೂರಿಗೆ ಬಂದ್ವಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಅಂತ ಹೇಳ್ತೀವಿ. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ಪಕ್ಷದ ಹಬ್ಬ ಇಷ್ಟ ಆಯಿತು ಪ್ಲೀಸ್ ಒಂದೇ ಒಂದು ಕಮೆಂಟ್ ಮಾಡಿ ಸ್ಮಾಲ್ ಆಗಿ. ಓಕೆನಾ? ಥ್ಯಾಂಕ್ ಯು. ಲವ್ ಯು. ಟೇಕ್ ಕೇರ್. ಬಾಯ್.